ಬಾಗಲಕೋಟೆ ಎಲೆಕ್ಷನ್ ನಡೆಯುತ್ತಾ? ಅಲ್ಲಿ ದುಡ್ಡಿನ ಹೊಳೆ ಏನಾದ್ರೂ ಹರಿದಿದ್ಯಾ? ಬಾಗಲಕೋಟೆಯಲ್ಲಿ ದುಡ್ಡಿನ ಹೊಳೆಯೇ ಹರಿದಿದ್ಯಾ? ಈಗ ನಡೆದಿರುವ ಉಪಚುನಾವಣೆ ರದ್ದು ಮಾಡಬೇಕಾ? ಹಾಗಿದ್ರೆ ಬಾಗಲಕೋಟೆ ಡಿಸಿ ಕಚೇರಿ ಮುಂದೆ ನಾಗರಾಜ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಚುನಾವಣೆ ಆಯೋಗಕ್ಕೆ ದೂರ ನೀಡಿದಂತಹ ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್ ಉಪಚುನಾವಣೆ ಫಲಿತಾಂಶ ತಡೆ ಹಿಡಿಬೇಕು ಅಂತ ಬಿಟ್ಟು ಆಗ್ರಹಿಸ್ತಾ ಇದ್ದಾರೆ. ಹಣ ಹಂಚ್ತಾ ಇರುವಂತಹ ವ್ಯಕ್ತಿಗೆ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಲಾಗಿದೆ. 2 ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯನ್ನ ಅನೂರ್ಜಿತಗೊಳಿಸಬೇಕು, ಮುಂದೆ ಚುನಾವಣೆ ಸ್ಪರ್ಧೆ ಮಾಡದಂತೆ ಕಠಿಣ ಕ್ರಮವನ್ನ ತಗೋಬೇಕು. ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್ ಆಗ್ರಹಿಸ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆ ನಾಗರಾಜ್ ಕಲ್ಲಕುಟುಗರ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮತ್ತೆ ಎಲೆಕ್ಷನ್ ನಡೆಯುತ್ತಾ? ಬಾಗಲಕೋಟೆಯಲ್ಲಿ ದುಡ್ಡಿನ ಹೊಳೆಯ ಹರಿದಿದೆಯಾ? ಹಾಗಿದ್ರೆ ಈಗ ನಡೆದಿರುವಂತಹ ಉಪಚುನಾವಣೆ ರದ್ದು ಮಾಡಬೇಕಾ? ಹಣ ಹಂಚುತ್ತಿರುವಂತಹ ವ್ಯಕ್ತಿಗೆ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಲಾಗಿದೆ. ಚುನಾವಣೆ ಆಯೋಗಕ್ಕೆ ದೂರನ ನೀಡಿದ್ದಾರೆ ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್. ಹೌದು, ಮರುಚುನಾವಣೆ ಮಾಡಿ ಅಂತ ಬಿಟ್ಟು ಪಟ್ಟನ್ನ ಹಿಡಿದು ಕೂತಿದ್ದಾರೆ ಕೆಆರ್ಎಸ್ ಅಭ್ಯರ್ಥಿ. ಬಾಗಲಕೋಟೆ ಡಿಸಿ ಕಚೇರಿಯ ಮುಂದೆ ನಾಗರಾಜ್ ಕಲ್ಲಕುಟುಗರ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು ಈ ವಿಚಾರವಾಗಿ. ಮತ್ತೆ ಮರುಚುನಾವಣೆ ಮಾಡಬೇಕು, ದುಡ್ಡಿನ ಹೊಳೆಯೇ ಹರಿದಿದೆ, ಅಲ್ಲಿ ಉಪಚುನಾವಣೆ ಫಲಿತಾಂಶ ತಡೆ ಹಿಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹಣ ಹಂಚ್ತಾ ಇರುವಂತಹ ವ್ಯಕ್ತಿಗೆ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ. 2 ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯನ್ನ ಅನಿಶ್ಚಿತಗೊಳಿಸಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಮುಂದೆ ಚುನಾವಣೆಗೆ ಸ್ಪರ್ಧೆ ಮಾಡದಂತೆ ಕಠಿಣ ಕ್ರಮವನ್ನ ತಗೋಬೇಕು. ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್ ಕಲ್ಲಕುಟುಗರ ಆಗ್ರಹಿಸಲಾಗ್ತಾ ಇದೆ. ಅವ್ರ ಕಡೆಯಿಂದ ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಾಗರಾಜ್ ಕಲ್ಲಕುಟುಗರ. ಹಾಗಿದ್ರೆ ಬಾಗಲಕೋಟೆಗೆ ಮತ್ತೆ ಎಲೆಕ್ಷನ್ ನಡೆಯುತ್ತಾ? ಯಾಕಾಗಿ ಏನೆಲ್ಲ ರೀಸನ್ಸ್ ಅನ್ನ ಕೊಡ್ತಾ ಇದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ದಾರೆ? ಚುನಾವಣೆ ಆಯೋಗಕ್ಕೆ ದೂರನ್ನ ನೀಡಿದ್ದಾರೆ ಸದ್ಯಕ್ಕೆ ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್. ಹೋರಾಟಗಳಂತೂ ಬೆಲೆ ಇಲ್ಲ ಸರ್. ನಡೀತದೆ, ಬಟ್ ಜಾತಿ ಬರ್ಬೇಕು, ಎಲೆಕ್ಷನ್ಗೆ ನಿಲ್ಲಬೇಕು, ಫೈಟ್ ಮಾಡಬೇಕು, ಒಳಗೆ ಹೋಗ್ಬೇಕು. ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಹೋರಾಟಗಳಂತೂ ಬೆಲೆ ಇಲ್ಲ ಸರ್. ಮುಂದೆ ಚುನಾವಣೆ ಸ್ಪರ್ಧೆ ಮಾಡದಂತೆ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗದೆ ಕೆಆರ್ಎಸ್ ಅಭ್ಯರ್ಥಿ ನಾಗರಾಜ್ ಕಲ್ಲಕುಟುಗರ ಆಗ್ರಹಿಸಲಾಗ್ತಾ ಇದೆ. ಅವ್ರ ಕಡೆಯಿಂದ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಾರೆ ಕೂಡ. ನೋಡ್ತಾ ಇರಬಹುದು, ಪ್ರೊಟೆಸ್ಟ್ ಕೂಡ ಮಾಡ್ತಾ ಇರುವಂತದ್ದು. ಮರುಚುನಾವಣೆಯನ್ನ ಮಾಡಲೇಬೇಕು, ಸಮಸ್ಯೆ ಆಗಿದೆ, ಅಲ್ಲಿ ದುಡ್ಡಿನ ಹೊಳೆಯನ್ನೇ ಹರಿಸಿದ್ದಾರೆ. ಮತ್ತೆ ಬೈ ಎಲೆಕ್ಷನ್ ನಡೆಯುತ್ತಾ? ಹಾಗಿದ್ರೆ ಗೊತ್ತಿಲ್ಲ, ಬಟ್ ಪಟ್ಟನ್ನಂತೂ ಹಿಡಿದು ಕೂತಿದ್ದಾರೆ. ಹಂಚಿದ ವ್ಯಕ್ತಿ ಮತ್ತು ಆ ಹಣ ಹಂಚಲಿಕ್ಕೆ ಯಾರು ಆತನಿಗೆ ನಿರ್ದೇಶನ ಮಾಡಿದ್ರು ಮತ್ತು ಅಭ್ಯರ್ಥಿ ಮೇಲೆ ಇದು ಕ್ರಮ ಆಗ್ತದೆ. ಹಾಗಾಗಿ ಅವರನ್ನು ನಾವು ಪ್ರಮುಖ ಆರೋಪಿಗಳನ್ನಾಗಿ ಮಾಡ್ತಾ ಇದ್ದೇವೆ. ಈಗ ಚುನಾವಣೆ ಸ್ಪರ್ಧೆ ಮಾಡಿರ್ತಾರಲ್ಲ ಅಭ್ಯರ್ಥಿಗಳು 2 ಪಕ್ಷದಿಂದ, ಆ ಅಭ್ಯರ್ಥಿಗಳ ಮೇಲೆ ನೀವು ಏನಾದ್ರು ಕ್ರಮ ತಗೋಬೇಕಂತ ಏನಾದ್ರು ಮಾಹಿತಿ ಕೊಟ್ಟಿದ್ರೆ? ಮೊದಲನೇದಾಗಿ ಹಣ ಹಂಚಿದ ವಿಷಯ ಚುನಾವಣಾ ಭ್ರಷ್ಟಾಚಾರ ಸಂಬಂಧಪಟ್ಟಕ್ಕೆ ನಮ್ದು ಕಾಂಗ್ರೆಸ್ ಮೇಲೆ ಆರೋಪ ಇದೆ. ಮತ್ತು ನಾವು ನಾಮಿನೇಷನ್ ಕೊಟ್ಟಾಗ, ನಾವು ಅಭ್ಯರ್ಥಿ ಅಂತ ಫೈನಲ್ ಆದಾಗ ನಮಗೆ ಫಸ್ಟ್ ನೋಟಿಸ್ ಕೊಡ್ತಾರೆ. ಅದರಲ್ಲಿ ಏನಿರ್ತಂದ್ರೆ ಚುನಾವಣಾ ಅಪರಾಧಗಳನ್ನು ಮಾಡಬಾರ್ದು ಅಂತ ಒಂದು ನೋಟಿಸ್ ಕೊಡ್ತಾರೆ. ಅದರಲ್ಲಿ ಮೊದಲನೇದಾಗಿರೋದು ಹಣ, ಎಂಡ, ಸೀರೆ, ಕುಕ್ಕರು ಯಾವ್ದು ಆಮಿಷ ಒಡ್ಡದೆ ನೀವು ಚುನಾವಣಾ ಮಾಡಬೇಕು.
ಆಮಿಷ ಒಡ್ಡಬಾರ್ದು ಮತದಾರರಿಗೆ ಅಂತೇಳಿ. ಎರಡನೇದು ಜಾತಿ ಧರ್ಮದ ಹೆಸರಲ್ಲಿ ಮತ ಕೇಳಬಾರ್ದು ಅಂತೇಳಿ. ಈ ಜಾತಿ ಧರ್ಮದ ಅಂತ ಬಂದಾಗ ಬಿಜೆಪಿಯವರು ಬೇಕಾದ್ರೆ ಅವರು ಎಲ್ಲ ಅಭ್ಯರ್ಥಿ ಆದಿಯಾಗಿ ಬಂದಂತ ಎಲ್ಲ ಏನು ನಾಯಕರುಗಳು ಧರ್ಮದ ಹೆಸರಲ್ಲಿ ಮತವನ್ನ ಕೇಳ್ತಕ್ಕಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆದ್ರೂ ಕೂಡ ವಿಡಿಯೋ ಬಂದಿದೆ ನಮ್ಮ ಹತ್ರ, ಅದನ್ನು ಕೂಡ ಸಾಕ್ಷಿಗೆ ಕೊಟ್ಟು ಎರಡು ಪ್ರಕರಣವನ್ನ ನಾವು ಸಾಕ್ಷಿಗಳನ್ನು ಕೊಟ್ಟು ಇಬ್ರು ಕೂಡ ಕಾಂಗ್ರೆಸ್ ಬಿಜೆಪಿಯವರು ಚುನಾವಣಾ ಏನು ನೀತಿ ನಿಯಮಗಳಿದೆ ಅದನ್ನು ಉಲ್ಲಂಘನೆ ಮಾಡಿದಾರ. ಹೀಗಾಗಿ ಸಂಪೂರ್ಣವಾಗಿ ಚುನಾವಣಾ ಬರ್ಖಾತ್ ಮಾಡಿ ಮತ್ತೆ ಮರು ಚುನಾವಣೆ ಮಾಡಬೇಕು ಅಂತ ನಾವು, ಯಾಕೆಂದ್ರೆ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ವಿ. ಎಲ್ಲೂ ಕೂಡ ರೊಕ್ಕ ಹೆಂಡ ಏನು ಯಾವುದನ್ನು ಆಮಿಷ ಒಡ್ಡಿಲ್ಲ. ಜಾತಿ ಧರ್ಮದ ಹೆಸರಂತೂ ನಾನಾಗ್ಲಿ ನನ್ನ ಪಕ್ಷದಾಗ್ಲಿ ಯಾರು ಕೂಡ ಮತ ಕೇಳಿಲ್ಲ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿರೋದ್ರಿಂದ ನಾವು ಧೈರ್ಯದಿಂದ ನಾವು ಒಂದು ಆರೋಪ ಮಾಡಿ ಈ ಬೇಡಿಕೆಯನ್ನು ಇಡ್ತಾ ಇದ್ವಿ. ಈ ಎರಡು ಪಕ್ಷಗಳ ಅಬ್ಬರದ ಪ್ರಚಾರದಿಂದಾಗಿ ನಿಮ್ಮ ಪಕ್ಷ ನೀವು ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ ಬಳಿಕ ನಿಮಗೆ ಗೆಲುವು ಸಿಗುತ್ತಂತ ಅನಿಸ್ತಾ ಇದೆ? ನೋಡಿ, ಗೆಲುವು ಅದು ಜನರು ನಿರ್ಧಾರ ಮಾಡ್ತಾರೆ. ಸೊ ಇದುವರೆಗೂ ಕೂಡ ಜನ ಹಣ ಎಂಡ ಅಧಿಕಾರ ಇದ್ದವ್ರ ಹಿಂದೆ ಬೆನ್ನ ಹತ್ತಿದ್ದಾರೆ. ಸೊ ಇದೇ ವ್ಯವಸ್ಥೆ ಮುಂದುವರೆದಿದೆ. ಇದು ಬದಲಾವಣೆ ಆಗ್ಬೇಕು ಅಂತಂದ್ರೆ ಜನ ಪ್ರಾಮಾಣಿಕವಾಗಿ ಮತ ಹಾಕಿ ನಮ್ಮನ್ನು ಕೂಡ ಗೆಲ್ಲಿಸ್ಬೇಕು, ಅಂದಾಗ ಅದು ಗೆಲುವು ಸಾಧ್ಯ ಆಗ್ತದೆ. ಇಲ್ಲ ನಾವು ರೊಕ್ಕ ಕೊಡೋರು ಹೆಂಡ ಕೊಡೋರು ಇವ್ರಿಗೆ ಓಟ್ ಹಾಕೋದು, ಜಾತಿ ಧರ್ಮ ಹೆಸರಲ್ಲೇ ಓಟ್ ಹಾಕೋದು ಅಂದ್ರೆ ಮತ್ತು ಅವರೇ ಗೆಲುವು ಆಗ್ತದೆ. ಸ್ವಾತಂತ್ರ್ಯ ಸಮಾನತೆ ಪ್ರಜಾಪ್ರಭುತ್ವನ ಹಾಡಗ್ಲಿ ಅವರು ಸಮಾಧಿ ಮಾಡಿ ಸರ್ವಾಧಿಕಾರಿ ಅಂತ ಆಡಳಿತ ನಡೆಸ್ತಾರೆ. ಅದೇ ಮುಂದುವರಿತು.